ಬಿಜೆಪಿಗೆ ಮಂಡ್ಯವನ್ನ ಬಿಟ್ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಈ ರೀತಿಯ ಹೇಳಿಕೆಗಳು ಈಗ ಜೆಡಿಎಸ್ ವಲಯದಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಸುಮಲತಾಗೆ ಟಿಕೆಟ್ ಕೊಡಲು ಆಗಲ್ಲ ಹೀಗಂತ ಮಾಜಿ ಸಚಿವ ಪುಟ್ಟರಾಜು ಅವರು ಪ್ರತಿಕ್ರಿಯಿಸಿದ್ದಾರೆ. ಬಿಜೆಪಿಗೆ ಮಂಡ್ಯ ಕ್ಷೇತ್ರವನ್ನ ಕೊಡುವಂತಹ ಸಾಧ್ಯತೆಗಳಿಲ್ಲ, ಸುಮಲತಾಗೆ ಟಿಕೆಟ್ ಕೊಡಲು ಆಗಲ್ಲ ಅಂತ ಮಾಜಿ ಸಚಿವ ಪುಟ್ಟರಾಜು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಂಡ್ಯ ಹಾಸನ ಕ್ಷೇತ್ರಗಳು ಜೆಡಿಎಸ್ಗೆ ಫಿಕ್ಸ್. ಸುಮಲತಾ ಮೈತ್ರಿಗೆ ಬೆಂಬಲ ನೀಡಬೇಕಾಗುತ್ತೆ. ಮಂಡ್ಯದಿಂದ HDK ಮತ್ತು ನಿಖಿಲ್ ಸ್ಪರ್ಧೆಗೆ ಒತ್ತಡಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಯಾರು ಸ್ಪರ್ಧೆ ಮಾಡಿದ್ರು ಕೂಡ ನಾವು ಗೆಲ್ಸ್ಕೊಳ್ತೀವಿ, ಆದ್ರೆ ಟಿಕೆಟ್ ಮಾತ್ರ ಮಂಡ್ಯ ವಿಷಯದಲ್ಲಿ ನಾವು ಬಿಜೆಪಿಗೆ ಬಿಟ್ಕೊಡುವಂತಹ ಪ್ರಶ್ನೆಯೇ ಇಲ್ಲ ಅಂತ ಪುಟ್ಟರಾಜು ಹೇಳಿದ್ದಾರೆ. ಪೂರ್ವಾಗ ಮಂಡ್ಯ ಹಾಸನ ಈ 2 ಸೀಟು JDSಗೆ ಬರುತ್ತೆ. ಅದ್ರ ಮೇಲೆ 3, 4, 5, 6 ಬೇರೆಯವನ್ನ ಕೂತು ನಮ್ಮ ಪಕ್ಷದ ನಾಯಕರು ಬಿಜೆಪಿ ನಾಯಕರು. ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾದಂಥ ಕಳೆದ ಬಾರಿ ಸುಮಲತಾ ಅವರಿದ್ರು, ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಬಹುತೇಕ ಅದು ಈ ಸಲ ಬಿಜೆಪಿಯವರಿಗೆ ಬಹುತೇಕ ಕೊಡ್ಲಿಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದು JDSಗೆ ಹಾಸನ ಮತ್ತು ಮಂಡ್ಯ 1, 2 ಇಲ್ಲಿಂದನೇ ಪ್ರಾರಂಭ ಆಗುತ್ತೆ. ನಮಗೆ ಸೀಟ್ ಬರುತ್ತೆ ಅಂತಕ್ಕಂಥದ್ದನ್ನು ನಮ್ಮ ರಾಜ್ಯದ ನಾಯಕರು, ರಾಷ್ಟ್ರ ನಾಯಕರು, ಬಿಜೆಪಿ ಮತ್ತು JDS ನಾಯಕರು ತೀರ್ಮಾನ ಮಾಡ್ತಾರೆ. ಆದರೆ ಇವೆರಡು ಕ್ಷೇತ್ರ ಮಾತ್ರ 100ಕ್ಕೆ 1000 ಭಾಗ JDSಗೆ ಬರುತ್ತೆ.